ಹಾಯ್ 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 ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನನ್ನ ಹೆಸರು ಸ್ಕೈಮ್ ಕನ್ನಡಿಗ. ಎಲ್ಲಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಆಟೋಗೆ ಬಂದ್ಬಿಟ್ಟಿದ್ದೀನಿ ಡೈರೆಕ್ಟು. ಯಾಕಂದರೆ ನನ್ನ ಆಟೋ ಅಂತರ ಇರೋದೊಂದೇ ಮೀಟರ್, ನನ್ನ ಬಾಡಿಲಿ ಡಬ್ಬಲ್ ಮೀಟರ್. ನಾ ಆಟೋ ಶಂಕರ್, ನಾ ಆಟೋ ಡ್ರೈವರ್, ಈ ಆಟೋ ಆಟೆ ನಾ ನಿಮ್ಮ ಬ್ರದರ್. ರೆಡಿ ರೆಡಿ ಬೇಗ ಎದ್ದು ಬಂದೆ. ಇಷ್ಟು ಗಂಟೆ ಏನು ಮಾಡ್ತಾ ಇದ್ದೆಪ್ಪ ಅಂದರೆ, ಗ್ಯಾಸ್ ಹಾಕಿಸ್ಬೇಕು ಅಂತ ಬಂದು ನಿಂತ್ಕೊಂಡೆ. ಗ್ಯಾಸ್ ಇರಲಿಲ್ಲ, ಅದಕ್ಕೆ ಇಷ್ಟು ಗಂಟೆ ವೆಯ್ಟ್ ಮಾಡಿದೆ. ಗ್ಯಾಸ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಟೈಮ್ ನೋಡ್ಬೋದು ನೀವು, 6:28 ಆಗಿದೆ. ನಾನು ಇವಾಗ ಕನಕಪುರ ಮೇನ್ ರೋಡಲ್ಲಿ ಇದ್ದೀನಿ. ಕನಕಪುರ ಆಟೋ ಇದು ಬನಶಂಕರಿಗೆ ಹೋಗೋತಲ್ಲ, ಅಲ್ಲಿ ಸೂರ್ಯ ಬೇರೆ ಕಣ್ಣಿಗೆ ಹೊಡಿತಾ ಇದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಸಕ್ಕತ್ತಾಗ ಸೂರ್ಯ ಉದಯ ಆಯ್ತಾ ಇದೆ. ಅಂತ ಇಂತೂ ಸೂರ್ಯನ ಬೆಳಕು ತಗೊಂಡು ನಾನು ಕೂತ್ಕೊಂಡು ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಡ್ಯೂಟಿನ ಅಂತ. ಬನ್ನಿ ಡ್ಯೂಟಿ ಇವಾಗ ಒಂದು ಕಾಫಿ ಕುಡಿಬೇಕು, ಇಲ್ಲಾಂದ್ರೆ ಬ್ಲ್ಯಾಕ್ ಕಾಫಿ ಸಿಗುತ್ತೆ, ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂದ್ಕೊಂಡು ಇಲ್ಲಿ ಕೂತಿದ್ದೀನಿ. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಅದೇ, ಬ್ಲ್ಯಾಕ್ ಕಾಫಿ ಕುಡಿಬೇಕು. ಬನ್ನಿ ಬ್ಲ್ಯಾಕ್ ಕಾಫಿ ಕುಡಿಯೋಕೆ ಹೋಗೋಣ. ಹೆಂಗೆ ನಾಷ್ಟನ್ನು ಮಾಡಿದ್ರು ಮಾಡೋಣ, ಏನಂತೀರ? ಟೈಮ್ ಎಷ್ಟು ಅಂದರೆ 4:16 ಆಗೈತೆ. ನಾನು ಇವಾಗ ಮನೆಗೆ ಬಂದೆ ಜಸ್ಟು. ಇವತ್ತೇನಪ್ಪ ಮ್ಯಾಟ್ರು ಅಂದರೆ ಏನಿಲ್ಲ ರೀ, ನಾನು ಕಟಿಂಗ್ ಮಾಡಿಸ್ಬೇಕು. ಇವತ್ತು ಕಟಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬೇಕು ಇವತ್ತು. ಆದರೆ ಹೋಗ್ತೇನೆ, ಇಲ್ಲಾಂದ್ರೆ ಇಲ್ಲ. ಬನ್ನಿ ಫಸ್ಟು ಡಿಮಾರ್ಟ್ಗೆ ಹೋಗೋಕ್ಕಾಗಲ್ಲ, ಕಟಿಂಗ್ ಮಾಡ್ಸೋಣ ಇವತ್ತು. ಅದೇ ಬ್ಲಾಗ್, ಇವತ್ತು ಕಟಿಂಗ್ ಮಾಡಿಸೋದೇ ಬ್ಲಾಗು. ಕಟಿಂಗ್ ಮಾಡ್ಸೋಣ ಬನ್ನಿ. ಹಾಯ್ ಗಾಯ್ಸ್ ನಮಸ್ಕಾರ ಗಾಯ್ಸ್. ಇವಾಗ ಮನೇಲೇ ಇದ್ದೀನಿ. ನಾನು ಡಿಮಾರ್ಟ್ಗೆ ಹೋಗ್ಬೇಕು ಅಂದ್ಕೊಂಡೆ, ಡಿಮಾರ್ಟ್ಗೆ ಹೋಗೋಕ್ಕಾಗಿಲ್ಲ. ಏನು ಮಾಡಲಿ ನಾನು ಅಂದ್ಕೊಂಡು ಕೆಲಸ ಯಾವುದೂ ಆಗಲ್ಲ. ಏನು ಅಂದ್ಕೋಬಾರ್ದು ಅಂದ್ಕೊಂಡಿದ್ದೀನಿ. ಏನಾದರೂ ಬನ್ನಿ, ನಮ್ಮಮ್ಮ ವಡೆ ಮಾಡ್ತಾಯಿದ್ದಾರೆ. ವಡೆ ಹೋಗೋಣ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಹೇಳ್ಬೇಕದ್ನೆಲ್ಲ ಬಾಯ್ಬಿಟ್ಟು ಹೇಳ. ಮೆಣಸಿನ್ಕಾಯಿ, ಚಕ್ಕ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದಂತೆ. ಅದರ ಜೊತೆಗೆ ಈರುಳ್ಳಿ, ಈಗ ಫಸ್ಟೇ ಹೋಗ್ಬೇಕಾಯ್ತದ ಚಿಕ್ಕರಿ ಹೋಗಿದ್ರೆ ಎಲ್ಲನೂ ವಿಡಿಯೋ ಮಾಡ್ಕೊತೀವಿ. ಹಾಯ್ ಗಾಯ್ಸ್, ಇವಾಗ ಇಷ್ಟಿಷ್ಟು ಹಾಕಿದೆ. ನಿಮ್ಗೆ ಹೋಗ್ಬೇಕು ಅಂದರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ತಿನ್ನಿ. ಇನ್ನೊಂದು ದಿವಸ ಫುಲ್ ವಿಡಿಯೋ ಮಾಡ್ತೀನಿ. ಇವತ್ತು ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ವಡೆ ಬಿಡೋದು ಮಾತ್ರ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಡೈರೆಕ್ಟು ನಾವು ಕೂತಿರೋ ಜಾಗಕ್ಕೆ ಬರುತ್ತೆ ವಡೆ. ಅದು ತಿಂದು ಟೇಸ್ಟ್ ಮಾಡುವ ಹೆಂಗಿದೆ ಅಂತ ಹೇಳೋಣ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋಣ. ಇನ್ನೂ ನಮ್ಮ ಅಣ್ಣ ಬಂದಿಲ್ಲ. ನಮ್ಮ ಕೆಂಚ ಏನು ಮಾಡ್ತಾಯಿದ್ದಾನೆ? ಕೆಂಚ ಏನು ಮಾಡ್ತಾನೆ? ನಿಂತವನೆ ಆರಾಮಾಗಿ ನಿಂತಿ. Rolling in the city with that lavish vibe, luxury cars, you know we're taking the ride, cruising down the street. ಏನೋ ಅಲ್ಲೇ ಕಂದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಏನು ನೋಡೋ, ಎಷ್ಟು ಮಾತಾಡೋನು ನೋಡೋನು. ಹಿಂಗಿದೆ ಡೈಲಾಗ್, ಸಕ್ಕತ್ತಾಗೈತಲ್ವ ಅದು. ಏನೇನೋ ಮಾಡಬೇಕು ಅಂದ್ಕೊಂಡೆ. ಮಾಡೋಕ್ಕಾಗಿಲ್ಲ. ಜಸ್ಟ್ ಇವಾಗ ಸದ್ಯಕ್ಕೆ ತಿಂದು ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳೋದೆ ಇಂಪಾರ್ಟೆಂಟ್. ಅಡುಗೆ ಏನು ಮಾಡ್ತಾಯಿದ್ದೆ ಚಿಕ್ಕರೆ? ಟೊಮೊಟೊ ಗೊಜ್ಜು ಅದೇನಾ? ಹಾಂ, ಟೊಮೊಟೊ ಗೊಜ್ಜು ಅಂತ ಗಾಯ್ಸ್. ಟೊಮೊಟೊ ಗೊಜ್ಜು ತಿನ್ನೋಕ್ಕೆ ಬೇಜಾರು ನನಗೆ.
ತಿನ್ಲೇಬೇಕು. ಬನ್ನಿ ರೆಡಿ ಮಾಡ್ಬಿಟ್ಟು ಒಂದು ಪ್ಲೇಟ್ ಪಾರ್ಸಲ್. ಚಿಕ್ಕಿರವ್ರೆ. ಹಾಯ್ ಗಾಯ್ಸ್ ಬನ್ನಿ ಟೇಸ್ಟ್. ಹಾಯ್ ಗಾಯ್ಸ್ ಅಂತೂ ಇಂತೂ ವಡೆ ರೆಡಿ. ತಿನ್ನೋಣ ಸವಿಯೋಣ ಬನ್ನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ. ಸೂಪರ್ ಅದ ಗಾಯ್ಸ್, ಸಕ್ಕತ್ತಾಗೈತೆ. ಇದ್ರ ರೆಸಿಪಿ ತೋರ್ಸೋಕ್ಕಾಗಿಲ್ಲ, ನಮ್ಗೆ ಬೇಜಾರದು. ಇನ್ನೊಂದು ದಿವಸ ಪಕ್ಕ ತೋರಿಸ್ತೀನಿ, ಪಕ್ಕ ಮಿಸ್ ಮಾಡಲ್ಲ. ಇವತ್ತು ಚೆನ್ನಾಗಿದೆ, ತಿಂತಾಯಿದ್ದೀನಿ ಅದಕ್ಕೆ. ಹಾಯ್ ಗಾಯ್ಸ್ ನಮ್ಮ ಅಣ್ಣ ಬೇಜಾರು ಮಾಡ್ಕೊಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟವನೆ. ಯಾಕೋ ಗೊತ್ತಿಲ್ಲ. ಆಕಾಶ ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ. ಫುಲ್ ಉರ್ಕೊಬಿಟ್ಟವನೆ. ಯಾಕೆ ಅಣ್ಣಾಜಿ ಏನಾಯ್ತಪ್ಪ? ಯಾಕೆ ಆ ಡಬಲ್ ಶಿಫ್ಟ್ ಹಾಕ್ಬಿಟ್ಟು ಉರ್ಕೊಬಿಟ್ಟಿದ್ದಾನೆ ಅಣ್ಣಾಜಿ? ಫೋನ್ ಮಾಡಿದಾಗ ರೆಸ್ಪಾಂಡ್ ಮಾಡಿಲ್ಲ ಅಂತ ಹುರ್ಕೊಬಿಟ್ಟಿದೆ ಹೆಂಗೆ? ಫುಲ್ಲು ಕೆಲಸ ಮಾಡ್ಬಿಟ್ಟು ಬೇಜಾರಾಗಿ ಸಾಕಾಗಿ ಬಂದ್ಬಿಟ್ಟಾನೆ ಗಾಯ್ಸ್. ಅವ್ನಿಗೆ ಹಿಂಸೆ ಇಕ್ಕದು ಬೇಡ, ಮನೆಗೆ ಕೊಳ್ಳಿ ಬಿಡಿ. ನಾವು ಇವಾಗ ಮಾಡೋ ಕೆಲಸ. ಗಾಯ್ಸ್ ಇವತ್ತು ಊಟ ಚಪಾತಿ, ಟೊಮೊಟೊ ಗೊಜ್ಜು, ವಡೆ ಇನ್ನೇ ತಿಂತೀನಿ ನಾನು. ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ನಾನು ಸ್ವಲ್ಪ ಲೇಟಾಗಿ ತಿಂತೀನಿ. ಇವಾಗಲೇ ವಡೆ ತಿಂದಿದ್ದೆ, ಅದರಿಂದ ಈಕೆ ಅಂದರೆ ಆಗಲ್ಲ ಅಂದ್ಬಿಟ್ಟು ಲೇಟಾಗಿ ತಿಂತೀನಿ ನಾನು. ಇನ್ನೊಂದು ಟೈಮ್ 10 ಗಂಟೆ, ನಾನು ಒಂದು 11 ಗಂಟೆ ಅಷ್ಟೊತ್ತು ತಿಂತೀನಿ. ನನ್ನ ಸದ್ಯಕ್ಕೆ ಏನೂ ಬೇಡ, ನೆಕ್ಸ್ಟ್ ಮಾಡ್ತೀನಿ. ಹಾಯ್ ಗೈಸ್ ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ತಲೆಗೆ. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಸಾಕ ಅಷ್ಟೇ. ನನ್ನ ಕೈ ಅಷ್ಟೇ ಆಗಲ್ಲ. ಇಲ್ಲ ಕೂರೋದ್ದಾರ ಮುಟ್ಟಿರುತ್ತವೆ ಎಂದು ತೆಳ್ಳಗೆ ಅದ ಮಾಡೋದು. ಬೇರೆ ಎಣ್ಣೆ ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಸ್ನಾನ ಮಾಡು. 1-2 ಸಲ 3 ಸಲ ಅದ ಕೂದಲು ಮಾತಾಡುತ್ತೆ, ಹೊರಟು ಬರುತ್ತೆ. ನನ್ನ ಕೂದಲನ್ನ ನೋಡು, ಗುಂಡ ಕಾಣ್ತಿರ್ತಾನೆ ನಿನ್ನಂಗೆ. ಹಾಯ್ ಗಾಯ್ಸ್ ಇವತ್ತು ಕಥೆಗೆ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾನೊಂದು ಮಾತು ಹೇಳೋದು, ನಾವು ಯಾವತ್ತು ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು. ಫ್ಯಾಮಿಲಿ ಜೊತೆ ನಾವು ಚೆನ್ನಾಗಿರ್ಬೇಕು. ಬಿಡಾಡ್ತಾರೆ 1000 ಜನ 1000 ಮಾತು. ಫ್ಯಾಮಿಲಿ ಸರಿ ಇರೋಲ್ಲ, 1000 ಬರೋಲ್ಲ, 5 ಬರೋಲ್ಲ, ಎಲ್ಲ ಸುಳ್ಳು. ಅವರೇ ಆಗೋದು ಮನೆಗೆ. ನಮ್ಮ ಫ್ಯಾಮಿಲಿ ನಮ್ಗೆ ಆಗೋದು ನಮ್ಮ ಅಣ್ಣ, ನಮ್ಮ ಅವ್ವ, ಅವರೇ ನಮ್ಗೆ ಜಾಸ್ತಿ ಇಷ್ಟ. ನಾನು ಜಾಸ್ತಿ ಇವ್ರನ್ನ ಜಾಸ್ತಿ ಗೌರವಿಸ್ತೀನಿ, ಜಾಸ್ತಿ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇವತ್ತೊಂದು ಕತೆ ಮುಗಿಸ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಮರ್ಯಾದೆ ಕೊಡಿ, ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ಅವ್ರು ಚೆನ್ನಾಗಿ ಮರ್ಯಾದೆ ಕೊಟ್ಟು ಚೆನ್ನಾಗಿ ಮಾತಾಡ್ಸೋದ್ರ ಜೊತೆ. ಇಷ್ಟು ಹೇಳ್ತೀವಿ, ಇವತ್ತೊಂದು ಕತೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಿಂಗು ಸಿಗರೆಟ್ ಬೇಕಾಗಿಲ್ಲ, ನಾನೇ ಕಿಂಗು ಅಂತ ಹೇಳಲ್ಲ. ನೀವೇ ಒಂದ್ಸಾರ ರಾಜ.